ಸೀಲ್ನಲ್ಲಿ ಬಂದಾಗಿರುವ ಯಾವುದೇ ಕರೆನ್ಸಿ ನೋಟಿನ ನಂಬರ್ನ ಓದಿ ಹೇಳೋದು. ಚಾಲೆಂಜ್ ನಂಬರ್ 8, ನೀರಿನ ಮೇಲೆ ನಡೆದುಕೊಂಡು ಹೋಗುವುದು. ಚಾಲೆಂಜ್ ನಂಬರ್ 9, ತಮ್ಮ ಶರೀರವನ್ನ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹಾಜರಾಗುವುದು. ಚಾಲೆಂಜ್ ನಂಬರ್ 11, ಯಾವುದಾದ್ರೂ ಹಂತ ಆತ್ಮ ಅಥವಾ ದೆವ್ವನ ಪ್ರತ್ಯಕ್ಷ ಮಾಡೋದು, ಅದರ ಫೋಟೋ ತೆಗೆದುಕೊಳ್ಳೋಕೆ ಸಾಧ್ಯವಾಗುವ ತರ. ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಮತ್ಕಾರದಲ್ಲಿ ನಿಮಗೆ ನಂಬಿಕೆ ಇದೆಯಾ? ನಿಮಗೆ ಅನಿಸುತ್ತಾ ಜಾದು, ಮಾಯಾ, ಮಾಟ, ಮಂತ್ರ ನಿಜವಾಗ್ಲೂ ಕೆಲಸ ಮಾಡ್ತವೆ ಅಂತ? ನೀವು ಇವನ್ನೆಲ್ಲ ನಂಬ್ತೀರಾ? ಭೂತ, ಪ್ರೇತ, ಆತ್ಮ, ಪರಲೋಕದ ಶಕ್ತಿ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನೀವು ಸೈಕಿಕ್ ಪವರ್ನ ನಂಬ್ತೀರಾ? ನೀವು ಇದರಲ್ಲಿ ಯಾವುದಾದ್ರೂ ಒಂದರ ಮೇಲೆ ನಂಬಿಕೆ ಇಡೋರಾಗಿದ್ರೆ, ಇಲ್ಲ ಅಂದ್ರೆ ಇಂಥ ಶಕ್ತಿ ಇರೋ ಯಾರಾದರೂ ಬಾಬಾ, ಸಂತ್, ಫಕೀರ್, ಗುರು, ಸ್ವಾಮಿಗಳ ಪರಿಚಯ ನಿಮಗೆ ಇದೆಯಾ? ಹಾಗಿದ್ರೆ ನಿಮಗೆ ಇದೊಂದು ದೊಡ್ಡ ಅವಕಾಶ. ನೀವು ನಿಮ್ಮ ನಂಬಿಕೆಯನ್ನ ನಿಜ ಅಂತ ಸಾಬೀತು ಮಾಡೋಕೆ. ಮತ್ತೆ ನಿಮ್ಮ ಗುರು, ಸ್ವಾಮಿ, ಬಾಬಾ, ಫಕೀರರು ವಿಶ್ವಗುರು ಆಗಬಹುದು. ಬರೀ ಇಷ್ಟೇ ಅಲ್ಲ, ಇದರ ಜೊತೆ ನೀವು ಗೆಲ್ಲಬಹುದು ಕೋಟ್ಯಂತರ ರೂಪಾಯಿ ಬಹುಮಾನ. ಮತ್ತೆ ಯಾರು ಜ್ಯೋತಿಷವನ್ನ ಸೈನ್ಸ್ ಅಂತಾರೋ ಅವರಿಗೂ ಈ ವಿಡಿಯೋ ಒಂದು ಗೋಲ್ಡನ್ ಚಾನ್ಸ್ ಇದ್ದಾಗೆ. ನಿಮ್ಮ ಭಕ್ತಿ ಮತ್ತು ನಂಬಿಕೆಯನ್ನ ನಿಜ ಅಂತ ಸಾಬೀತು ಮಾಡೋಕೆ ಇದೊಂದು ದೊಡ್ಡ ಅವಕಾಶ. ಡಾಕ್ಟರ್ ಅಬ್ರಾಹಂ ಕವೂರ್ ಭಾರತ ಮತ್ತು ಶ್ರೀಲಂಕಾದ ಫೇಮಸ್ ರ್ಯಾಷನಲಿಸ್ಟ್ ಆಗಿದ್ರು. ಅವರು ತಮ್ಮ ಇಡೀ ಜೀವನವನ್ನ ಅಲೌಕಿಕ ಘಟನೆಗಳ ಹಿಂದಿರುವ ನಿಜಾಂಶವನ್ನ ತಿಳಿಯಲು ಮುಡಿಪಾಗಿಟ್ರು. ಅವರು ಬಹುತೇಕ ಎಲ್ಲ ಪ್ರಕಾರದ ಚಮತ್ಕಾರಗಳ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಿದ್ರು. ಕೊನೆಗೆ ಅವರು ಇಂತಹ ಚಮತ್ಕಾರಗಳಲ್ಲಿ ಸ್ವಲ್ಪವೂ ಸತ್ಯವಿರುವುದಿಲ್ಲ ಅನ್ನೋದನ್ನ ಕಂಡುಕೊಂಡ್ರು. ಅವರು ಜನರನ್ನ ಅಂಧವಿಶ್ವಾಸದಿಂದ ಜಾಗೃತರನ್ನಾಗಿ ಮಾಡಲು ಬಹಳಷ್ಟು ಮಹತ್ವಪೂರ್ಣ ಪುಸ್ತಕಗಳನ್ನು ಬರೆದರು. ಡಾಕ್ಟರ್ ಕವೂರ್ ಅವರು ಹೇಳ್ತಿದ್ರು, ಯಾವುದೇ ವ್ಯಕ್ತಿ ನನ್ನ ಹತ್ರ ಅಲೌಕಿಕ ಶಕ್ತಿ ಇದೆ, ಚಮತ್ಕಾರದ ಶಕ್ತಿ ಇದೆ ಅಂತ ಹೇಳ್ತಾನೋ, ಒಂದು ಅವನು ಮಾನಸಿಕ ರೋಗಿಯಾಗಿರ್ತಾನೆ, ಇಲ್ಲ ಅಂದ್ರೆ ಅವನು ಸುಳ್ಳನಾಗಿರ್ತಾನೆ ಮತ್ತು ದುಷ್ಟನಾಗಿರ್ತಾನೆ ಅಂತ. ಅವರು ಹೇಳ್ತಿದ್ರು, ಯಾವುದೇ ಅಲೌಕಿಕ ಶಕ್ತಿಗಳು ಇಲ್ಲವೇ ಇಲ್ಲ ಮತ್ತು ಅಲೌಕಿಕ ಶಕ್ತಿ ಹೊಂದಿರುವ ಯಾವ ಮನುಷ್ಯನೂ ಹುಟ್ಟಿಲ್ಲ ಅಂತ. ಅಲೌಕಿಕ ಶಕ್ತಿಗಳ ಅಸ್ತಿತ್ವ ಧರ್ಮ ಗ್ರಂಥಗಳು, ಧಾರ್ಮಿಕ ನಾಯಕರು, ಬಾಬಾಗಳು, ಸ್ವಾಮಿಗಳು, ಫಕೀರರ ಸುಳ್ಳು ಮಾತಿನಲ್ಲಿ ಮಾತ್ರ ಇರುತ್ತೆ. ಇವತ್ತಿನಿಂದ 70 ವರ್ಷಗಳ ಹಿಂದೆ ಡಾಕ್ಟರ್ ಕವೂರರು ಎಲ್ಲ ಪ್ರಚಾರ ಮಾಧ್ಯಮಗಳಿಂದ ಜಗತ್ತಿನ ಎಲ್ಲ ಚಮತ್ಕಾರಿಗಳು, ಬಾಬಾಗಳು, ಫಕೀರರಿಗೆ, ತಾಂತ್ರಿಕ ಮಾಂತ್ರಿಕರಿಗೆ, ಜ್ಯೋತಿಷರಿಗೆ ಒಂದು ಓಪನ್ ಚಾಲೆಂಜ್ನ ಘೋಷಣೆ ಮಾಡಿದ್ರು. ಅವರು ಸ್ವಲ್ಪ ಚಾಲೆಂಜ್ಗಳನ್ನ ಮುಂದೆ ಇಟ್ರು. ಇದರಲ್ಲಿ ಯಾವುದಾದ್ರೂ ಒಂದು ಚಾಲೆಂಜ್ನ ಯಾರಾದ್ರೂ ಪೂರ್ತಿ ಮಾಡಿದ್ರೆ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿ ಹೇಳಿದ್ರು. 1 ಲಕ್ಷ ರೂಪಾಯಿ ಇವತ್ತು ನಿಮಗೆ ಕಡಿಮೆ ಅನ್ನಿಸಬಹುದು, ಆದರೆ ಈ ಚಾಲೆಂಜ್ನ 70 ವರ್ಷಗಳ ಹಿಂದೆನೇ ಮಾಡಿದ್ರು. ಇವತ್ತಿಗೆ ಹೋಲಿಸಿದ್ರೆ ಆವಾಗ ಇದರ ಮೌಲ್ಯ ಕೋಟಿಗಳಲ್ಲಿ ಇತ್ತು. ಆದರೆ ಅವರ ಜೀವನ ಕಾಲದಲ್ಲಿ ಯಾರೊಬ್ಬರೂ ಕೂಡ ಈ ಚಾಲೆಂಜ್ಗಳಲ್ಲಿ ಒಂದು ಚಾಲೆಂಜನ್ನು ಪೂರ್ತಿ ಮಾಡೋಕೆ ಆಗಲಿಲ್ಲ. 1984ರಲ್ಲಿ ಶ್ರೀ ಮೇಘರಾಜ್ ಮಿತ್ತಲ್ ರವರು ಅಂಧವಿಶ್ವಾಸದ ವಿರುದ್ಧ ರ್ಯಾಷನಲಿಸ್ಟ್ ಸೊಸೈಟಿ ಪಂಜಾಬ್ನ ಪ್ರಾರಂಭ ಮಾಡಿದರು. ಈಗ ಅದು ರ್ಯಾಷನಲಿಸ್ಟ್ ಸೊಸೈಟಿ ಇಂಡಿಯಾ ಆಗಿದೆ. ಆವಾಗಿನಿಂದ ಇಲ್ಲಿಯವರೆಗೂ ಈ ಸೊಸೈಟಿಯ ಸಾವಿರಾರು ಸದಸ್ಯರು ಅಂಧವಿಶ್ವಾಸದ ವಿರುದ್ಧ ಸಂಘರ್ಷ ಮಾಡ್ತಿದ್ದಾರೆ ಮತ್ತು ಜನರನ್ನ ಜಾಗರೂಕರನ್ನಾಗಿ ಮಾಡ್ತಿದ್ದಾರೆ. ರ್ಯಾಷನಲಿಸ್ಟ್ ಸೊಸೈಟಿ ಇಂಡಿಯಾ ಕೂಡ ಜಗತ್ತಿನ ಬಾಬಾಗಳು, ಚಮತ್ಕಾರಿಗಳು, ತಾಂತ್ರಿಕ ಮಾಂತ್ರಿಕ, ಜ್ಯೋತಿಷಿಗಳಿಗೆ ಓಪನ್ ಚಾಲೆಂಜ್ನ ಮಾಡಿದ್ದಾರೆ. ಈ ಚಾಲೆಂಜ್ನ ಲಿಸ್ಟ್ಗಳಲ್ಲಿ ಯಾವುದಾದ್ರೂ ಒಂದು ಚಾಲೆಂಜ್ನ ಪೂರ್ತಿ ಮಾಡಿದ್ರೂ 25 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಆದರೆ ಕಳೆದ 40 ವರ್ಷಗಳಿಂದನೂ ಯಾರೊಬ್ಬರೂ ಸಹ ಈ ಚಾಲೆಂಜ್ನ ಎಕ್ಸೆಪ್ಟ್ ಕೂಡ ಮಾಡಿಲ್ಲ. ಇದೇ ರೀತಿ ಕರ್ನಾಟಕದಲ್ಲಿ ಇಂತಹ ಪವಾಡಗಳನ್ನು ಬಯಲು ಮಾಡಲು ಪಣತೊಟ್ಟ ನಮ್ಮ ಹೆಮ್ಮೆಯ ಕನ್ನಡಿಗರು ಮಿರಾಕಲ್ ಬಸ್ಟರ್ ಎಂದೇ ಖ್ಯಾತರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಸರ್. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಮಿರಾಕಲ್ ರಿಸರ್ಚ್ ಸೆಂಟರ್ನ ಸ್ಥಾಪಕರು. ಮಿರಾಕಲ್ಸ್ ಮತ್ತು ಹ್ಯೂಮನ್ ಸೈಕಾಲಜಿಯಲ್ಲಿ ರಿಸರ್ಚ್ ಕೂಡ ಮಾಡಿದ್ದಾರೆ. ಇವರು ಪವಾಡಗಳನ್ನು ಭೇದಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಪವಾಡಗಳನ್ನು ಭೇದಿಸುವ ವಿಡಿಯೋಗಳಿಂದ ಜನರಲ್ಲಿ ತಾರ್ಕಿಕತೆ, ವೈಜ್ಞಾನಿಕತೆಯ ಅರಿವನ್ನ ಬೆಳೆಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಇವರು ಕೂಡ ತಮ್ಮ ಚಾನೆಲ್ನಿಂದ ಪವಾಡಗಳನ್ನು ಮಾಡುವವರಿಗೆ ಮತ್ತು ದೆವ್ವಗಳು ಇದೆ ಅಂತ ಹೇಳುವವರಿಗೆ ಚಾಲೆಂಜ್ ಅನ್ನ ಮಾಡಿದ್ದಾರೆ. ಮತ್ತೆ ಈ ಚಾಲೆಂಜ್ಗಳಲ್ಲಿ ಗೆದ್ದವರಿಗೆ ಲಕ್ಷ ಲಕ್ಷ ರೂಪಾಯಿಗಳ ಬಹುಮಾನಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಶ್ರೀ ಶ್ಯಾಮ್ ಮಾನವ್ ಅವರು ಅಖಿಲ ಭಾರತೀಯ ಅಂಧಶ್ರದ್ಧಾ ನಿರ್ಮೂಲನಾ ಸಮಿತಿಯ ಸಂಸ್ಥಾಪಕರು. ಇವರು ಕಳೆದ 40 ವರ್ಷಗಳಿಂದ ಅಂಧವಿಶ್ವಾಸದ ವಿರುದ್ಧ ಗ್ರೌಂಡ್ ಲೆವೆಲ್ನಲ್ಲಿ ಹೋರಾಟ ಮಾಡ್ತಿದ್ದಾರೆ.
ಶ್ಯಾಮ್ ಮಾನವ್ ಅವರು ಮತ್ತು ನರೇಂದ್ರ ದಾಮೋಲ್ಕರ್ ಅವರ ಪ್ರಯತ್ನದ ಕಾರಣದಿಂದಲೇ ಮಹಾರಾಷ್ಟ್ರ ಸರ್ಕಾರವು ಜಾದೂ ವಾಮಾಚಾರ ವಿರೋಧಿ ಕಾನೂನನ್ನ ಪಾಸ್ ಮಾಡಿದೆ. ಅವರು ಕೂಡ ಹಿಂದಿನ ಹಲವು ದಶಕಗಳಿಂದ ಯಾವುದೇ ಚಮತ್ಕಾರವನ್ನ ಸಾಬೀತು ಮಾಡಿದವರಿಗೆ 25 ಲಕ್ಷ ರೂಪಾಯಿಯ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಇವತ್ತಿನವರೆಗೂ ಅಸಿದ್ಧವಾಗಿಯೇ ಇದೆ. ವರ್ತಮಾನದಲ್ಲಿ ದೇಶ ಮತ್ತು ಜಗತ್ತಿನಲ್ಲಿ ಬಹಳಷ್ಟು ಸಂಘಟನೆಗಳು ಜಗತ್ತಿನ ಎಲ್ಲ ಚಮತ್ಕಾರಿಗಳು, ಗುರುಗಳು, ಬಾಬಾಗಳು, ಫೀರ್ ಫಕೀರರು, ತಾಂತ್ರಿಕ ಮಾಂತ್ರಿಕರು, ಜ್ಯೋತಿಷಿಗಳಿಗೆ ಚಾಲೆಂಜ್ ಮಾಡ್ತಾರೆ. ಯಾವುದಾದ್ರೂ ಒಂದು ಚಾಲೆಂಜಿನ ಪೂರ್ತಿ ಮಾಡಿದವರಿಗೆ ಅವರು ಕೋಟ್ಯಂತರ ರೂಪಾಯಿಗಳ ಬಹುಮಾನಗಳನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಇವತ್ತಿನವರೆಗೂ ಯಾರು ಅವರ ಚಾಲೆಂಜ್ನ ಸ್ವೀಕಾರ ಮಾಡಿಲ್ಲ. ಈಗ ನಾನು ರ್ಯಾಷನಲಿಸ್ಟ್ ಸೊಸೈಟಿ ಇಂಡಿಯಾದ ಸ್ವಲ್ಪ ಸುಲಭ ಚಾಲೆಂಜ್ಗಳ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಚಾಲೆಂಜ್ನ ಪೂರ್ತಿ ಮಾಡಿದ್ರೆ 1 ಕೋಟಿ ರೂಪಾಯಿ ಬಹುಮಾನ ಗೆಲ್ಲಬಹುದು. ಚಾಲೆಂಜ್ ನಂಬರ್ 1, ಸೀಲ್ ನಲ್ಲಿ ಬಂದಾಗಿರುವ ಯಾವುದಾದ್ರೂ ಒಂದು ಕರೆನ್ಸಿ ನೋಟಿನ ಎಕ್ಸಾಕ್ಟ್ ಕಾಪಿನ ಕ್ರಿಯೇಟ್ ಮಾಡೋದು. ಚಾಲೆಂಜ್ ನಂಬರ್ 2, ಸೀಲ್ ನಲ್ಲಿ ಬಂದಾಗಿರುವ ಯಾವುದೇ ಕರೆನ್ಸಿ ನೋಟಿನ ನಂಬರ್ ನ ಓದಿ ಹೇಳೋದು. ಚಾಲೆಂಜ್ ನಂಬರ್ 3, ಉರಿಯುವ ಬೆಂಕಿಯಲ್ಲಿ ಚಮತ್ಕಾರಿ ಶಕ್ತಿಯಿಂದ ಅರ್ಧ ನಿಮಿಷದವರೆಗೂ ಬರಿಗಾಲಿನಲ್ಲಿ ನಿಲ್ಲೋದು. ಚಾಲೆಂಜ್ ನಂಬರ್ 4, ಸೊಸೈಟಿ ಮೆಂಬರ್ ಹೇಳಿದ ಯಾವುದಾದ್ರೂ ಒಂದು ವಸ್ತುವನ್ನ ಗಾಳಿಯಲ್ಲಿ ಕ್ರಿಯೇಟ್ ಮಾಡೋದು. ಚಾಲೆಂಜ್ ನಂಬರ್ 5, ಯಾವುದೇ ಅಲೌಕಿಕ ಶಕ್ತಿಯಿಂದ ಯಾವುದಾದ್ರೂ ಗಟ್ಟಿ ವಸ್ತುವನ್ನ ಅಲುಗಾಡಿಸುವುದು ಅಥವಾ ಮಣಿಸುವುದು. ಚಾಲೆಂಜ್ ನಂಬರ್ 6, ಯೋಗ ಶಕ್ತಿಯಿಂದ ಗಾಳಿಯಲ್ಲಿ ಹಾರಾಡೋದು. ಚಾಲೆಂಜ್ ನಂಬರ್ 7, ಯೋಗ ಶಕ್ತಿಯಿಂದ 5 ನಿಮಿಷಗಳವರೆಗೂ ತಮ್ಮ ನಾಡಿ ಬಡಿತ ನಿಲ್ಲಿಸೋದು. ಚಾಲೆಂಜ್ ನಂಬರ್ 8, ನೀರಿನ ಮೇಲೆ ನಡೆದುಕೊಂಡು ಹೋಗುವುದು. ಚಾಲೆಂಜ್ ನಂಬರ್ 9, ತಮ್ಮ ಶರೀರವನ್ನ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹಾಜರಾಗುವುದು. ಚಾಲೆಂಜ್ ನಂಬರ್ 10, ಯೋಗ ಶಕ್ತಿಯಿಂದ 30 ನಿಮಿಷದವರೆಗೂ ತಮ್ಮ ಉಸಿರು ನಿಲ್ಲಿಸುವುದು. ಚಾಲೆಂಜ್ ನಂಬರ್ 11, ಯಾವುದಾದ್ರೂ ಹಂತ ಆತ್ಮ ಅಥವಾ ದೆವ್ವನ ಪ್ರತ್ಯಕ್ಷ ಮಾಡೋದು, ಅದರ ಫೋಟೋ ತೆಗೆದುಕೊಳ್ಳೋಕೆ ಸಾಧ್ಯವಾಗುವ ತರ. ಚಾಲೆಂಜ್ ನಂಬರ್ 12, ಫೋಟೋ ತೆಗೆದ ನಂತರ ಫೋಟೋದಿಂದ ಮಾಯ ಆಗೋದು. ಚಾಲೆಂಜ್ ನಂಬರ್ 13, ಕೀಲಿ ಹಾಕಿದ ರೂಮ್ ನಿಂದ ಅಲೌಕಿಕ ಶಕ್ತಿಯಿಂದ ಹೊರಗೆ ಬರೋದು. ಚಾಲೆಂಜ್ ನಂಬರ್ 14, ಯಾವುದೇ ವಸ್ತುವಿನ ಭಾರ ಹೆಚ್ಚಿಸುವುದು. ಚಾಲೆಂಜ್ ನಂಬರ್ 15, ಮುಚ್ಚಿ ಇಟ್ಟಿರುವ ವಸ್ತುವನ್ನ ಪತ್ತೆ ಹಚ್ಚುವುದು. ಚಾಲೆಂಜ್ ನಂಬರ್ 16, ನೀರನ್ನ ಸರಾಯಿ ಅಥವಾ ಪೆಟ್ರೋಲ್ ಆಗಿ ಬದಲಿಸುವುದು. ಚಾಲೆಂಜ್ ನಂಬರ್ 17, ಸರಾಯಿಯನ್ನ ರಕ್ತವನ್ನಾಗಿ ಬದಲಿಸುವುದು. ಚಾಲೆಂಜ್ ನಂಬರ್ 18, ಸೊಸೈಟಿಯಿಂದ ಕೊಟ್ಟಿರುವ 10 ಹಸ್ತಚಿತ್ರ ಅಥವಾ 10 ಜ್ಯೋತಿಷ್ಯ ಪತ್ರಿಕೆಗಳನ್ನ ನೋಡಿ ಪುರುಷ ಮತ್ತು ಮಹಿಳೆಯರ ಬೇರೆ ಬೇರೆ ಸಂಖ್ಯೆ, ಜೀವಂತ ಮತ್ತು ನಿಧನರಾಗಿರುವವರ ಬೇರೆ ಬೇರೆ ಸಂಖ್ಯೆ ಮತ್ತು ಸ್ವಲ್ಪ ಪತ್ತೆ ಹಚ್ಚಬಹುದಾದಂತ ವಿಷಯಗಳು ಅಂದ್ರೆ ಶಿಕ್ಷಣ, ಕೆಲಸ, ಮದುವೆ, ಮಕ್ಕಳು ಮುಂತಾದವುಗಳ ಬಗ್ಗೆ ನಿಖರವಾಗಿ ಹೇಳುವುದು. ಇದರಲ್ಲಿ 5% ತಪ್ಪುಗಳನ್ನ ಕ್ಷಮಿಸಲಾಗುವುದು. ಚಾಲೆಂಜ್ ನ ಸ್ವೀಕಾರ ಮಾಡುವವರಿಗೆ ಸ್ವಲ್ಪ ಸುಲಭ ಷರತ್ತುಗಳಿರುತ್ತೆ. ಅದರಲ್ಲಿ ಒಂದನೇದು, ಯಾರು ಚಾಲೆಂಜ್ ನ ಸ್ವೀಕಾರ ಮಾಡ್ತಾರೋ ಅವರು 10,000 ರೂಪಾಯಿ ಹಣವನ್ನ ಜಾಮೀನಾಗಿ ಇಡುವುದು. ಅವರೇನಾದ್ರೂ ಗೆದ್ರೆ ಈ ಹಣವನ್ನ ಬಹುಮಾನದ ಹಣದ ಜೊತೆಗೆ ಹಿಂದಿರುಗಿಸಲಾಗುವುದು. ಅಥವಾ ಅವರೇನಾದ್ರೂ ಸೋತ್ರೆ ಆ ಜಾಮೀನು ಹಣವನ್ನ ಜಪ್ತಿ ಮಾಡಲಾಗುವುದು. ಇದರ ಜೊತೆಗೆ ಚಾಲೆಂಜ್ ಅನ್ನ ಸೊಸೈಟಿಯವರು ನಿಗದಿ ಮಾಡಿದ ಜಾಗದಲ್ಲಿ, ಸ್ಥಳದಲ್ಲಿ, ಸಮಯದಲ್ಲಿ ಪೂರ್ತಿ ಮಾಡಬೇಕು. ಮತ್ತೆ ಒಂದು ಚಾಲೆಂಜ್ನ 1ಕ್ಕಿಂತ ಹೆಚ್ಚು ಸಲನೂ ಪೂರ್ತಿ ಮಾಡಬೇಕಾಗಬಹುದು. ಜಾಮೀನು ಹಣವನ್ನ ಇಟ್ಟಿರುವ ಉದ್ದೇಶವೇನೆಂದ್ರೆ, ಮೊದಲು ಸ್ವಲ್ಪ ಜನ ಚಾಲೆಂಜ್ನ ಸ್ವೀಕಾರ ಮಾಡಿದ್ರು, ಸಮಯ ನಿಗದಿ ಆಯಿತು, ಸ್ಥಳ ನಿಗದಿ ಆಯಿತು, ಮತ್ತೆ ಎಲ್ಲ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಆಮೇಲೆ ಅವರು ಏನೋ ಕಾರಣ ಹೇಳಿ ಬರಲೇ ಇಲ್ಲ. ಇಂತಹ ಫ್ರಾಡ್ ಜನರಿಗೋಸ್ಕರನೇ ಜಾಮೀನು ಹಣವನ್ನ ನಿಗದಿ ಮಾಡಲಾಗಿದೆ. ನಮ್ಮ ದೇಶದಲ್ಲಿ ಸಾವಿರಾರು ಜನ ಬಾಬಾ, ಫೀರ್ ಫಕೀರರು ಇದ್ದಾರೆ. ಅವರು ಸ್ವತಃ ತಮ್ಮನ್ನು ಚಮತ್ಕಾರಿ ಶಕ್ತಿ ಇರುವ ಸ್ವಾಮಿ ಅಂತ ಹೇಳ್ತಾರೆ. ಮತ್ತೆ ಅವರ ಭಕ್ತರು ಕೂಡ ಅವರ ಚಮತ್ಕಾರದ ಬಗ್ಗೆ ಬಹಳಷ್ಟು ಕಥೆಗಳನ್ನ ಹೇಳ್ತಾರೆ. ದೇಶದಲ್ಲಿ ಎಲ್ಲ ರೀತಿಯ ಹಸ್ತರೇಖೆಯ ವಿಶೇಷ ತಜ್ಞರಾದ ಬಾಬಾ, ಸ್ವಾಮೀಜಿ, ಗುರೂಜಿ, ಜ್ಯೋತಿಷಗಳಿದ್ದಾರೆ. ಅವರು ಬರೀ ಹಸ್ತರೇಖೆ ಅಥವಾ ಕುಂಡಲಿ ನೋಡಿನೇ ನಿಮ್ಮ ಬಗ್ಗೆ ಎಲ್ಲ ಹೇಳ್ತೀನಿ ಅಂತ ಹೇಳ್ಕೊಳ್ತಾರೆ. ಹಾಗಾದ್ರೆ ಈ ಚಾಲೆಂಜ್ ಅವರೆಲ್ಲರಿಗೂ ಇದೆ. ಅವರು ಎದುರಿಗೆ ಬರಬೇಕು ಮತ್ತೆ ಚಾಲೆಂಜ್ನ ಎದುರಿಸಬೇಕು. ಈಗ ಈ ವಿಡಿಯೋ ನೋಡಿದ ಮೇಲೆ ಸ್ವಲ್ಪ ಜನ ಜ್ಯೋತಿಷವನ್ನ ವಿಜ್ಞಾನ ಅಂತ ಸಾಬೀತು ಮಾಡೋಕೆ ಹೋಗ್ತಾರೆ. ಹಾಗಾದ್ರೆ ಅಂಥವರಲ್ಲಿ ವಿನಂತಿ ಇದೆ, ಅವರು ತಮಗೆ ಗೊತ್ತಿರುವ ಪ್ರಸಿದ್ಧ ಜ್ಯೋತಿಷಿಗಳನ್ನ ಈ ಚಾಲೆಂಜ್ಗೆ ತಯಾರು ಮಾಡಿ ಕರೆದುಕೊಂಡು ಬನ್ನಿ. ನಿಜ ತನ್ನಿಂದ ತಾನೇ ಹೊರಗೆ ಬರುತ್ತೆ. ಈಗ ಸ್ವಲ್ಪ ಜನ ತಮ್ಮ ಗುರು, ಸಂತ, ಬಾಬಾಗಳ ಬಗ್ಗೆ ಕತೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅವರ ಪವಾಡಗಳ ಬಗ್ಗೆ ವಿಶ್ಲೇಷಣೆ ಕೊಡೋಕೆ ಬರ್ತಾರೆ. ಅಂತ ಜನರಿಗೆ ವಿನಂತಿ ಇದೆ, ಅವರು ತಮ್ಮ ಶಕ್ತಿಯನ್ನ ಕಮೆಂಟ್ ಮಾಡೋದ್ರಲ್ಲಿ ವ್ಯರ್ಥ ಮಾಡಬೇಡಿ. ಬದಲಾಗಿ ನಿಮ್ಮ ಬಾಬಾ, ಗುರು, ಜ್ಯೋತಿಷಿ ಯಾರಾದರೂ ಇದ್ದಾರೋ ಅವ್ರ ಹತ್ರ ಹೋಗಿ ಅವರಿಗೆ ಮನವರಿಕೆ ಮಾಡಿಸಿ, ಅವ್ರನ್ನ ಚಾಲೆಂಜ್ಗೆ ಒಪ್ಪಿಸಿ. ಈಗ ಇಂಥ ಟೈಮ್ನಲ್ಲಿ ಅಂಧಭಕ್ತರ ಒಂದು ದೊಡ್ಡ ಡೈಲಾಗ್ ಇರುತ್ತೆ. ಅವರ ಸಂತ, ಫೀರ್, ಫಕೀರ್, ಗುರು, ಬಾಬಾ ಯಾರಿದ್ದಾರೋ ಅವರಿಗೆ ದುಡ್ಡಿನ ಆಸೆ ಇಲ್ಲ. ಅವರು ಇಂಥ ಎಲ್ಲ ಆಸೆಗಳಿಂದ ದೂರ ಇದ್ದಾರೆ.
ಇಂಥ ಚಾಲೆಂಜ್ಗಳನ್ನೆಲ್ಲ ಅವರು ಒಪ್ಕೊಳ್ಳೋದಿಲ್ಲ ಅಂತ. ಹಾಗಿದ್ರೆ ಅವರು ಚಾಲೆಂಜ್ ತಗೊಂಡ್ರೆ ಮತ್ತೆ ಹಣವನ್ನ ಗೆದ್ರೆ ಅಂದ್ರೆ ಆ ಹಣವನ್ನ ಯಾವ್ದಾದ್ರೂ ಚಾರಿಟಿಗೂ ಇಲ್ಲ ಜನರ ಸೇವೆಗೂ ಬಳಸಬಹುದಲ್ವಾ? ಆದ್ರೆ ಯಾರೂ ಚಾಲೆಂಜ್ ನ ಸ್ವೀಕಾರ ಮಾಡಿಲ್ಲ ಅಂದ್ರೆ ಇದರಿಂದಾನೇ ಸಾಬೀತಾಗುತ್ತೆ ಚಮತ್ಕಾರಗಳು ಇರೋದಿಲ್ಲ ಅಂತ. ಚಮತ್ಕಾರ ಮಾಡ್ತೀನಿ ಅಂತ ಹೇಳೋ ಎಲ್ಲಾ ಜನರು ಸುಳ್ಳರು ಅಂತ. ಹಸ್ತರೇಖೆ, ಮಸ್ತಿಷ್ಕ ರೇಖೆ, ಜನ್ಮಕುಂಡಲಿ ಇದೆಲ್ಲ ಸುಳ್ಳು. ಯಾವುದೇ ಅಲೌಕಿಕ ಶಕ್ತಿ ಇರೋದಿಲ್ಲ, ಭೂತ ಪ್ರೇತಗಳು ಇರೋದಿಲ್ಲ, ಯಾವುದೇ ಚಮತ್ಕಾರನೂ ಇಲ್ಲ. ಹಳೆ ಕಾಲದಲ್ಲೂ ಆಗಿರಲಿಲ್ಲ, ಈಗಲೂ ಇಲ್ಲ. ಮತ್ತೆ ಯಾವ ರೀತಿ ಈಗ ಇವೆಲ್ಲ ಭ್ರಮೆಗಳಾಗಿವೆಯೋ, ಸುಳ್ಳು ಸುದ್ದಿಗಳಾಗಿವೆಯೋ, ವದಂತಿಗಳಾಗಿವೆಯೋ, ಅದೇ ರೀತಿ ಹಿಂದಿನ ಕಾಲದಲ್ಲೂ ಇವೆಲ್ಲ ವದಂತಿಗಳಾಗಿದ್ವು, ಸುಳ್ಳು ಸುದ್ದಿಗಳಾಗಿದ್ವು, ಭ್ರಮೆಗಳಾಗಿದ್ವು. ಯಾರಾದ್ರೂ ಇವೆಲ್ಲ ನಿಜ ಅಂತ ಅಂದ್ರೆ ಅವರಿಗೆ ನಮ್ಮ ಮಾತಿನಲ್ಲಿ ವಿಶ್ವಾಸವಿಲ್ಲ ಅಂದ್ರೆ ಅವರು ಚಾಲೆಂಜ್ನ ಸ್ವೀಕಾರ ಮಾಡಿ. ಇಲ್ಲ ಅಂದ್ರೆ ಅವರಿಗೆ ಗೊತ್ತಿರುವ ವ್ಯಕ್ತಿ ಯಾರಾದ್ರೂ ಇಂಥ ಚಮತ್ಕಾರ ಮಾಡೋರಿದ್ರೆ ಅವರಿಗೆ ಚಾಲೆಂಜ್ ಸ್ವೀಕಾರ ಮಾಡೋಕೆ ಒಪ್ಪಿಸಿ. ಆದರೆ ನನಗೆ ಗೊತ್ತಿದೆ, ಬಹುಮಾನದ ಹಣವನ್ನು ನಾವು 100 ಕೋಟಿ ಮಾಡಿದ್ರು ಯಾರೂ ಈ ಚಾಲೆಂಜ್ನ ಸ್ವೀಕಾರ ಮಾಡಲ್ಲ. ಹಳೆಯ ಸುಳ್ಳುಗಳನ್ನು ಮುಚ್ಚಿಡಲು ಹೊಸ ಸುಳ್ಳುಗಳನ್ನು ಹುಟ್ಟುಹಾಕ್ತಾರೆ. ನಿಜ ಏನಂದ್ರೆ ಇಂಥದ್ರಲ್ಲಿ ಎಲ್ಲ ನಂಬಿಕೆ ಇರೋ ಜನರು ನಿಜವನ್ನ ಕೇಳಿಸ್ಕೊಳ್ಳೋಕೆ ಮತ್ತು ಅರ್ಥ ಮಾಡ್ಕೊಳ್ಳೋಕೆ ತಯಾರೇ ಇರಲ್ಲ. ಅವರೊಳಗೆ ಸತ್ಯವನ್ನ ಸ್ವೀಕಾರ ಮಾಡುವ ಧೈರ್ಯವೇ ಇರುವುದಿಲ್ಲ. ದಶಕಗಳ ಹಿಂದೆ ಯಾವಾಗ ಜ್ಞಾನ ವಿಜ್ಞಾನ ನಮ್ಮ ಕೈಗೆ ಸಿಗ್ತಾ ಇರಲಿಲ್ವೋ ಅವಾಗ ಸತ್ಯ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ಅವಾಗ ಅನೇಕ ರೀತಿಯ ಕಲ್ಪನೆಗಳು, ಅನೇಕ ರೀತಿಯ ಸುಳ್ಳುಗಳನ್ನ ಹೆಣೆಯಲಾಯಿತು. ಸುಳ್ಳುಗಳ ಮೇಲೆ ವಿಶ್ವಾಸ ಮಾಡಿ ಮಾಡಿ ಈ ಸುಳ್ಳುಗಳು ನಮ್ಮ ಆಂತರಿಕ ಮನಸ್ಸಿನಲ್ಲಿ ಬೇರೂರಿ ಬಿಟ್ಟಿವೆ. ಮತ್ತು ಈಗ ನಮ್ಮ ಕೈಗೆ ಜ್ಞಾನ ವಿಜ್ಞಾನ ಸಿಗ್ತಾ ಇದೆ, ನಾವು ವಿಷಯಗಳನ್ನ ತಿಳಿದುಕೊಳ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಈಗಲೂ ಆಂತರಿಕ ಮನಸ್ಸಿನಲ್ಲಿ ಬೇರೂರಿರುವ ಆ ಸುಳ್ಳು ಸತ್ಯವನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಈ ರೀತಿ ಸುಳ್ಳನ್ನೇ ನಿಜ ಅಂತ ಒಪ್ಕೊಳ್ಬೇಡಿ, ಸತ್ಯವನ್ನ ಸ್ವೀಕರಿಸಿ. ಮತ್ತೆ ಒಬ್ಬ ಒಳ್ಳೆಯ ಬುದ್ಧಿವಂತ ಮನುಷ್ಯರಾಗಿ ಇದನ್ನ ನೀವೇ ನಿರ್ಧಾರ ಮಾಡಬೇಕು. ಸುಳ್ಳನ್ನ ರಕ್ಷಿಸಿ ಸುಳ್ಳಿನ ಜೀವನ ಮಾಡಬೇಕು, ಇಲ್ವಾ ಸತ್ಯದೊಂದಿಗೆ ನಿಂತು ನಿಜವಾದ ಜೀವನ ಸಾಗಿಸಬೇಕು ಅಂತ. ಯಾವ ಜನರು ಅಂಧವಿಶ್ವಾಸದಿಂದ ಹೊರಗೆ ಬಂದಿದ್ದಾರೋ ಅವರು ತಮ್ಮ ದೇಶವನ್ನ ಸ್ವರ್ಗ ಮಾಡಿಕೊಂಡಿದ್ದಾರೆ. ಧಾರ್ಮಿಕ ಮತ್ತು ಅಂಧವಿಶ್ವಾಸಿಗಳು ತಮ್ಮ ದೇಶವನ್ನ ನರಕ ಮಾಡಿಕೊಂಡಿದ್ದಾರೆ. ನಮ್ಮ ದೇಶವನ್ನ ನಾವು ಏನ್ ಮಾಡಬೇಕು ಅಂತ ನಾವೇ ನಿರ್ಧರಿಸಬೇಕು. ಧಾರ್ಮಿಕ ಸಂಕೋಲೆಗಳನ್ನು ತೊಡೆದು ಹಾಕಿ ಮತ್ತು ನಿಮ್ಮ ವಿಚಾರಗಳನ್ನು ಸ್ವತಂತ್ರವಾಗಿಸಿ. ಅಂಧವಿಶ್ವಾಸದ ಕೆಸರಿನಿಂದ ಹೊರಗೆ ಬನ್ನಿ. ಸ್ವಚ್ಛಂದದ ತೆರೆದ ನೆಲದ ಮೇಲೆ ಉಸಿರಾಡಿ. ಜೀವನ ಸಫಲವಾಗುತ್ತೆ, ಸ್ವರ್ಗ ನಮ್ಮೊಳಗೆ ಸಿಗುತ್ತೆ. ಡಾಕ್ಟರ್ ಅಬ್ರಾಹಂ ಕೌರ್ ಅವರು ಹೇಳ್ತಾರೆ, ಯಾವ ವ್ಯಕ್ತಿ ಅವನ ಚಮತ್ಕಾರದ ಬಗ್ಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲ್ವೋ ಆ ವ್ಯಕ್ತಿ ಮೋಸಗಾರನಾಗಿರ್ತಾನೆ. ಯಾವ ವ್ಯಕ್ತಿಯಲ್ಲಿ ಚಮತ್ಕಾರವನ್ನ ತನಿಖೆ ಮಾಡುವ ಧೈರ್ಯವಿರಲ್ವೋ ಅವನು ಅಂಧಭಕ್ತನಾಗಿರ್ತಾನೆ. ಮತ್ತು ಯಾವ ವ್ಯಕ್ತಿ ತನಿಖೆ ಮಾಡದೇನೆ, ವಿಚಾರ ಮಾಡದೇನೆ ನಂಬಿ ಬಿಡ್ತಾನೋ, ವಿಶ್ವಾಸ ಮಾಡ್ತಾನೋ ಆ ವ್ಯಕ್ತಿ ಮೂರ್ಖನಾಗಿರ್ತಾನೆ. ಹಾಗಾದ್ರೆ ಬನ್ನಿ ಗೆಳೆಯರೆ, ನಾವು ಒಬ್ಬ ನಿಜ ಒಳ್ಳೆಯ ಪ್ರಾಮಾಣಿಕ ಮನುಷ್ಯನಾಗೋಕೆ ಸಂಕಲ್ಪ ಮಾಡೋಣ.